ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಹೀರೆಕಾಯಿ ಬೋಂಡ ಅದ್ರ ಜೊತೆಗೆ ಚಾಟ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೀರೆಕಾಯಿ ಬೋಂಡ ಚಾಟ್ ಇದು. ಇದಕ್ಕೆ ನಾವು ಎಳೆಯದಾಗಿರೋ ಹೀರೆಕಾಯಿ ತಗೊಂಡಿದ್ದೀವಿ, ತುಂಬ ಉದ್ದುದ್ದಕ್ಕಿರೋದು. ಅದನ್ನ ನೀಟಾಗಿ ಈ ಥರ ಸ್ಲೈಸ್ ಮಾಡಿ ಇಟ್ಕೋಬೇಕು. ನೋಡಿ, ಇವಾಗ ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಒಂದು ಅಗಲವಾಗಿರೋ ಪಾತ್ರೆ ತಗೊಳ್ಳಿ. ಈಗ ಮಿಕ್ಸಿಂಗ್ ಬೌಲ್ಗೆ 2 ರಿಂದ 3 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ. 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಕ್ರಿಸ್ಪಿಗೋಸ್ಕರ ಅಷ್ಟೇ. 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಮತ್ತೆ ಒಂದು ಸ್ವಲ್ಪನೇ ಜೀರಿಗೆ, 1 ಸ್ಪೂನ್ ಅಷ್ಟು ಖಾರದ ಪುಡಿ, ಖಾರದ ಪುಡಿ ಹಾಕೋಬೇಕು. ಸೊ ಈಗ ಇದನ್ನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀರು ಹಾಕ್ಬಿಟ್ಟು ಈ ಥರ ಗಂಟಿಲ್ಲದೆ ಕಲಿಸ್ಕೊಳ್ಳಿ. ನೋಡಿ, ಇವಾಗ ಹಿಟ್ಟು ರೆಡಿ ಆಗಿದೆ. ಹೀರೆಕಾಯಿನ ಡಿಪ್ ಮಾಡಿಕೊಂಡು ಎಣ್ಣೆಗೆ ಫ್ರೈ ಮಾಡೋಣ. ನೋಡಿ, ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀವಿ. ಸೊ ಇವಾಗ ಒಂದೊಂದಾಗಿ ಹೀರೆಕಾಯಿಗಳನ್ನ ಡಿಪ್ ಮಾಡಿ ಬಿಡೋಣ. ಕೋಟಿಂಗು ಚೆನ್ನಾಗಿ ಹತ್ಕೋಬೇಕು. ಸೊ ನೀವು ತೆಳುವಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನು. ನೋಡಿ, ಈ ಥರ ಒಂದೊಂದಾಗಿ ಬಿಟ್ಬಿಟ್ಟು ಕರ್ಕೊಳ್ಳಿ. ನೋಡಿ, ಇದೇ ರೀತಿ ಎಲ್ಲ ಬೋಂಡಗಳನ್ನು ಕರೆದ್ಬಿಟ್ಟು ತೆಗೆದಿಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಒಂದು ಸ್ವಲ್ಪನೂ ಎಣ್ಣೆ ಎಳಿತಾ ಇಲ್ಲ, ಎಷ್ಟು ನೀಟಾಗಿ ಬರ್ತಾ ಇದೆ ಅಲ್ವಾ. ಸೊ ನಾವೀಗ ಚಾಟ್ಗೆ ಇಲ್ಲಿ ಒಂದು ಚಿಕ್ಕದಾಗಿರೋ ಕ್ಯಾರೆಟನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀವಿ. ಮತ್ತೆ ಒಂದು ಚಿಕ್ಕದಾಗಿರೋ ಈರುಳ್ಳಿನ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತೆ ಕೊತ್ತಂಬರಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನ ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೇನೆ ನಾವು ಸ್ಪ್ರಿಂಕಲ್ ಮಾಡೋಕೆ ಮೇಲ್ಗಡೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಮೇಲೆ ಸ್ಪ್ರಿಂಕಲ್ ಮಾಡೋಕ್ಕೆ. ಸೊ ಇವಾಗ ನೋಡಿ, ಈ ಪೌಡರು ಮತ್ತು ಈ ವೆಜಿಟೇಬಲ್ ಮಿಕ್ಸ್ ರೆಡಿ ಆಗಿದೆ ಅಲ್ವಾ. ಈಗ ಇದಕ್ಕೆ ನಾವು ಸಾಸ್ ಮತ್ತು ಪುದೀನ ಚಟ್ನಿನ ಯೂಸ್ ಮಾಡ್ತಿದ್ದೀವಿ. ನೋಡಿ, ಟೊಮೊಟೊ ಸಾಸ್ ತೊಗೊಂಡಿದ್ದೀವಿ. ನೋಡಿ, ಪುದೀನ ಚಟ್ನಿನೂ ತೊಗೊಂಡಿದ್ದೀವಿ. ಫ್ರೆಂಡ್ಸ್, ನಾನಿಲ್ಲಿ ಲೆಂತಿ ಪ್ರೋಸೆಸ್ ಆಗುತ್ತೆ ಅಂದ್ಬಿಟ್ಟು ಪುದೀನ ಚಟ್ನಿ ಮಾಡೋದು ಹೇಗೆ ಅಂತ ಹೇಳಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಹೇಳ್ಕೊಡ್ತೀನಿ. ಬಟ್ ತುಂಬ ಸಿಂಪಲ್ ಇದನ್ನು ಮಾಡ್ಕೊಳ್ಳೋದು. ನೋಡಿ, ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ವಾ. ಈಗ ಜಸ್ಟ್ ಸರ್ವ್ ಮಾಡೋಣ. ಈಗ ಮೊದಲೇ ಪ್ರಿಪೇರ್ ಆಗಿರೋ ಹೀರೆಕಾಯಿ ಬಜ್ಜಿ ಅಥವಾ ಹೀರೆಕಾಯಿ ಬೋಂಡನ ತೊಗೊಂಡ್ಬಿಟ್ಟು ಜಸ್ಟ್ ಮಧ್ಯಕ್ಕೆ ಈ ಥರ ಲೈಟಾಗಿ ಕಟ್ ಮಾಡ್ಕೊಳ್ಳಿ ಉದ್ದಕ್ಕೆ. ಈಗ ಇದ್ರ ಮೇಲೆ ನಾವು ಪುದೀನ ಚಟ್ನಿನ ಹಾಕೋಣ. ನೋಡಿ, ಇದೇ ಥರ ಇನ್ನೊಂದು ಬೋಂಡಾಗಿ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಪುದೀನ ಚಟ್ನಿ ಹಾಕೊಳ್ಳೋಣ. ಈಗ ಸ್ವಲ್ಪ ಟೊಮೊಟೊ ಸಾಸನ್ನು ಹಾಕೊಳ್ಳೋಣ. ನೆಕ್ಸ್ಟ್ ನಾವು ಕ್ಯಾರೆಟ್ ಮತ್ತು ಈರುಳ್ಳಿ ಮಿಶ್ರಣನ ಹಾಕೊಳ್ಳೋಣ.
ಈಗ ಕೊನೆಯದಾಗಿ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಉಪ್ಪು, ಖಾರದ ಪುಡಿ ಮತ್ತು ಗರಂ ಮಸಾಲ ಈ ಮಿಶ್ರಣನ ಸ್ವಲ್ಪ ಲೈಟಾಗಿ ಸ್ಪ್ರಿಂಕಲ್ ಮಾಡ್ಕೋಬೇಕು ಈ ಥರ. ಈಗ ಕೊನೆಯದಾಗಿ ನಿಮಗೆ ಆಪ್ಷನಲ್ ನಿಂಬೆಹಣ್ಣು ಬೇಕಂದರೆ ಬಳಸ್ಬೋದು, ಬೇಡ ಅಂದರೆ ಬಿಡ್ಬೋದು. ನಿಂಬೆ ರಸನ ಈ ಥರ 1-2-3 ಡ್ರಾಪ್ ಅಲ್ಲಲ್ಲಿ ಈ ಥರ ಹಾಕ್ಕೊಳ್ಳಿ. ಈಗ ಹೀರೆಕಾಯಿ ಬೋಂಡಾ ಚಾಟ್ ರೆಡಿ ಆಯಿತು. ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತು ಈ ಚಾಟ್ ಬಗ್ಗೆ ಹೇಳೋದಾದರೆ ಇದು ಫೇಮಸ್ ಸ್ಟ್ರೀಟ್ ಚಾಟು. ಇದನ್ನು ನೀವು ಹೀರೆಕಾಯಲ್ಲಿ ಅಷ್ಟೇ ಅಲ್ಲ, ಬಾಳೆಕಾಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಮತ್ತು ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ವ, ಕ್ಯಾಪ್ಸಿಕಮ್ಮು ಅಥವಾ ದಪ್ಪ ಮೆಣಸಿನ್ಕಾಯಿ, ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಆಮೇಲೆ ಚಳಿಗೆ, ಮಳೆಗಾಲದಲ್ಲಿನೂ ಕೂಡ ನೀವು ಬಿಸಿ ಬಿಸಿಯಾಗಿ ಬೋಂಡಾ, ಬಜ್ಜಿ, ಪಕೋಡ ಈ ಥರದ್ದು ಏನಾದ್ರು ತಿನ್ನಬೇಕು ಅಂದ್ಕೊಂಡ್ರೆ ಇದನ್ನು ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಯಮ್ಮಿ ಆಗಿದೆ ಅಲ್ವಾ, ಕಲರ್ಫುಲ್ ಆಗಿನೂ ಇದೆ. ಸೊ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದು ಒಂದು ಬೈಟ್ ಬಾಯಿಗೆ ಹೋಗ್ತಿದ್ದಾಗಲೇ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ತುಂಬ ಕಲರ್ಫುಲ್ ಡಿಶ್ ಇದು, ತುಂಬ ಟೇಸ್ಟಿಯಾಗಿರೋ ಡಿಶ್ ಇದು. ಮಾಡಿ ನೋಡಿ ಹೇಗೆ ಅನಿಸು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.